ಕೆಆರ್ಪುರಂನಲ್ಲಿ ನಡೆದಂತಹ ವೃದ್ಧೆಯ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಕೆಆರ್ಪುರದ ನಿಸರ್ಗ ಲೇಔಟ್ನಲ್ಲಿ ಸುಶೀಲಮ್ಮ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇ ಕೊಲೆ ಮಾಡಿದೆ ಅಂಥೇಳಿ ಒಪ್ಪಿಕೊಂಡಿದ್ದಾನೆ ಹಂತಕ ದಿನೇಶ್. ಕೊರೋನಾ ಬಳಿಕ ಬಿಸ್ನೆಸ್ ಲಾಸ್ ಆಗಿತ್ತು. ಬಿಸ್ನೆಸ್ ಅನ್ನು ಸುಧಾರಿಸಿಕೊಳ್ಳದೆ ನಾನು ಸಾಲವನ್ನು ನನ್ನ ಕಾಡ್ತಾ ಇತ್ತು. ಸುಶೀಲಮ್ಮ ಬಳಿ ಸಾಕಷ್ಟು ಹಣಕಾಸಿತ್ತು. ಮೊದಲು ಹಣವನ್ನು ಕೊಡ್ತೀನಿ ಅಂತೇಳಿ ಸುಶೀಲಮ್ಮ ಹೇಳ್ತಾ ಇದ್ಲು. ಆಮೇಲೆ ಹಣವನ್ನು ಕೊಡಲ್ಲ ಅಂದಿದ್ದಕ್ಕೆ ಹೊಡೆದೆ ಸತ್ತೋದ್ಲು ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಆರೋಪಿ. ಈ ಮೂಲಕ ಕೆಆರ್ಪುರಂನ ನಿಸರ್ಗ ಲೇಔಟ್ನಲ್ಲಿ ಸುಶೀಲಮ್ಮ ಭೀಕರ ಕೊಲೆ ಸುಖಾಂತ್ಯವನ್ನು ಕಂಡಂತೆ ಕಾಣಿಸ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗಿತ್ತು, ನನ್ನ ಮೇಲೆ ಕೊಲೆ ಮಾಡಿಬಿಟ್ಟೆ ಅನ್ನುವಂತಹ ಆಪಾದನೆ ಬರುತ್ತೆ ಅಂತೇಳಿ ತುಂಡು ತುಂಡಾಗಿ ಕತ್ತರಿಸಿದೆ. ಈ ರೀತಿಯ ಹೇಳಿಕೆಗಳನ್ನು ಮೊದಲು ಕೊಡ್ತಾ ಇದ್ದ. ಸೆಕೆಂಡ್ ಹಾಫ್ ಹೇಳ್ತಾ ಇದ್ದ. ಫಸ್ಟ್ ಹಾಫ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಪೊಲೀಸರ ಮುಂದೆ ವಿವರಣೆಯನ್ನು ಕೊಡ್ತಾ ಇಲ್ಲ. ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಸತ್ಯವನ್ನು ಕಕ್ಕಿದ್ದಾನೆ, ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಯಾಕಾಗಿ ಕೊಲೆ ಮಾಡಿದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾನೆ. ಸಾಲವನ್ನು ಜಾಸ್ತಿ ಮಾಡಿಕೊಂಡಿದ್ದ, ಸಾಲವನ್ನು ತೀರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಸುಶೀಲಮ್ಮನ ಹತ್ರ ದುಡ್ಡು ಜಾಸ್ತಿ ಇತ್ತು. ಸುಶೀಲಮ್ಮನನ್ನು ಕೇಳಿದ್ದ, ಸುಶೀಲಮ್ಮ ದುಡ್ಡನ್ನು ಕೊಟ್ಟಿಲ್ಲ. ಇದಕ್ಕೆ ಕೋಪಗೊಂಡಂತಹ ಈತ ಸುಶೀಲಮ್ಮಳಿಗೆ ಬಲವಾಗಿ ಹೊಡೆದಿದ್ದಾನೆ. ಸುಶೀಲಮ್ಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮುಂದೇನು ಮಾಡಬೇಕು ಅಂತೇಳಿ ಗೊತ್ತಾಗಿಲ್ಲ ಈತನಿಗೆ. ಗಲಿಬಿಲಿ ಆಗಿಬಿಟ್ಟಿದ್ದಾನೆ, ಆತಂಕಕ್ಕೊಳಗಾಗಿದ್ದಾನೆ. ತಗಲಾಕೊಂಡು ಬಿಟ್ನಲ್ಲ ಅಂಥೇಳಿ ಪೇಚೆಗೆ ಸಿಲ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಸುಶೀಲಮ್ಮನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುವಂತಹ ಕೆಲಸ ಕೂಡ ಮಾಡಿದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಕೊನೆಗೂ ಕೂಡ ಕೆಆರ್ಪುರಂನಲ್ಲಿ ನಡೆದಂತಹ ಸುಶೀಲಮ್ಮಳ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಸತ್ಯ ಹೊರಬಿದ್ದಿದೆ. ಪೊಲೀಸರ ಮುಂದೆ ಈತ ಏನೇನೆಲ್ಲ ಬಾಯಿ ಬಿಟ್ಟಿದ್ದಾನೆ ಅಂತೇಳಿ. ಖಂಡಿತ ಪ್ರೇಮ್, ಯಾಕಂದರೆ ಪ್ರಮುಖವಾಗಿ ಆರೋಪಿ ಏನಿದ್ದ, ಆರೋಪಿಯ ಮೇಲೆ ಸಾಕಷ್ಟು ಅನುಮಾನಗಳಿತ್ತು. ಪೊಲೀಸರ ಜೊತೆಯಲ್ಲೇ ನಿನ್ನೆ ಇಡೀ ದಿನ ಒಂದು ಕಾರ್ಯಾಚರಣೆ ಅಂದರೆ ಮೃತದೇಹವನ್ನು ಸಾಗಿಸುವಂತ ಇರ್ಬೋದು, ಜೊತೆಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು ಇರ್ಬೋದು, ಇದೆಲ್ಲ ಕೆಲಸನೂ ಕೂಡ ಮಾಡ್ತಾ ಇದೆ. ಆದರೆ ಪೊಲೀಸರು ಚಾಣಾಕ್ಷತನದಿಂದ ಆ ಮನೆಯ ಸುತ್ತಮುತ್ತ ಇದ್ದಂಥ CCTV ಫುಟೇಜಸ್ಗಳಿದ್ದು, CCTV ಫುಟೇಜಸ್ಗಳನ್ನು ಏನು ತೆಗೆದು ನೋಡಿದ ಸಂದರ್ಭದಲ್ಲಿ ಅದನ್ನೇ ಮೃತದೇಹವನ್ನು ಡ್ರಮ್ನಲ್ಲಿ ತೆಗೆದುಕೊಂಡು ಹೋಗುವಂಥದ್ದು CCTVಯಲ್ಲಿ ಕ್ಯಾಪ್ಚರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆತನನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ಅವನು ಇನ್ಸ್ಟಾಲ್ಮೆಂಟ್ನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಪೊಲೀಸರ ಮುಂದೆ ಕೊಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಅಂದರೆ ಅದಕ್ಕೆ ನನ್ನ ಮನೆಗೆ ಬಂದಿದ್ರು, ಅಂದರೆ ಯಾವುದೋ ವಿಚಾರಕ್ಕೆ ಮಾತುಕತೆಯನ್ನು ಮಾಡಲಿಕ್ಕೆ ನನ್ನ ಮನೆಗೆ ಬಂದಿದ್ರು. ಮನೆಗೆ ಬಂದ ಸಂದರ್ಭದಲ್ಲಿ ಆಕೆ ನನ್ನ ರೂಮನ್ನು ಯೂಸ್ ಮಾಡೋ ಸಂದರ್ಭ ಏಕಾಏಕಿ ಕುಸ್ತು, ಅಂದರೆ ವಾಶ್ರೂಮ್ನಲ್ಲಿ ಕುಸ್ತು ಬೀಳ್ತಾರೆ. ಕುಸ್ತು ಬಿದ್ದು ಹೃದಯಾಘಾತ ಆಗಿತ್ತು. ಹೃದಯಾಘಾತ ಆಗಿ ಅಲ್ಲೇ ಸಾವನ್ನಪ್ಪಿದ್ರು. ಸಾವನ್ನಪ್ಪಿದ ಬಳಿಕ ಮೃತದೇಹವನ್ನು ಏನು ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ತಕ್ಷಣವೇ ನಾನು ನನ್ನ ಸ್ಟಡಿ ರೂಮ್, ಅಂದರೆ 2ನೇ ಫ್ಲೋರ್ನಲ್ಲಿದ್ದಂಥ ಸ್ಟಡಿ ರೂಮ್ಗೆ ಮೃತದೇಹವನ್ನು ತೆಗೆದುಕೊಂಡು ಹೋದೆ. ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅದನ್ನು ಕಟ್ ಮಾಡಿ ಹೊರಗಡೆ ಬಿಸಾಡಬೇಕು ಅಂತೇಳಿ ಒಂದು ಪ್ಲಾನನ್ನು ಮಾಡಿಕೊಂಡು ಹೊರಗಡೆಯಿಂದ ಅದನ್ನು ಕಟ್ ಮಾಡಲಿಕ್ಕೆ ಮತ್ತು ಆ ಡಸ್ಟ್ಬಿನ್ ಕವರ್ ಇರ್ಬೋದು ಮತ್ತು ಡ್ರಮ್ಗಳಿರ್ಬೋದು ಇವೆಲ್ಲನೂ ಕೂಡ ನಾನು ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದೆ. ಅದಾದ ನಂತರ ಅದನ್ನು ಕಟ್ ಮಾಡಿ ನಾನು ಮಾರನೇ ಬೆಳಗಿನ ಜಾವ 3:30ಕ್ಕೆ ಆ ಮೃತದೇಹವನ್ನು ಹೊರಗಡೆ ಸಾಗಾಟವನ್ನು ಮಾಡಿ ಅವಳಹಳ್ಳಿ ಕೆರೆ ಬಳಿಯಲ್ಲಿ ಕೈಕಾಲುಗಳನ್ನು ಬಿಸಾಡಿದ್ದೆ. ಅದಾದ ನಂತರ ಡ್ರಮ್ನಲ್ಲಿದ್ದಂಥ ಇನ್ನಷ್ಟು ಮೃತದೇಹ ಏನಿತ್ತು ಅದನ್ನು ಏನು ಬೀದಿ ದೀಪಗಳನ್ನು ಆಫ್ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಮನೆಯ ಪಕ್ಕದಲ್ಲಿ ಇಟ್ಟಿದ್ದೆ ಅಂತೇಳಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ. ಅಂದರೆ ಮೊದಲ ಹಾಫ್ನಲ್ಲಿ ಏನು ಹೇಳ್ತಾನೆ ಅವನು, ಈಕೆ ಹೃದಯಾಘಾತದಿಂದ ಸಾವನ್ನಪ್ಪದ ಬಳಿಕ ನಾನು ಮೃತದೇಹವನ್ನು ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಮಾಡಿದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಪೊಲೀಸರು ಇದನ್ನು ನಂಬಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಯಾರಾದರೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ ತಕ್ಷಣವೇ ಪೊಲೀಸರಿಗೆ ಹೇಳುವಂಥದ್ದಿರ್ಬೋದು, ಅಥವಾ ಆಕೆಯನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಆಂಬುಲೆನ್ಸ್ಗೆ ಕರೆಯನ್ನು ಮಾಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಇವನು ಮೃತದೇಹವನ್ನು ಕಟ್ ಮಾಡಲಿಕ್ಕೆ ಹೋಗಿದ್ದಂಥದ್ದು. ಈತನ ಮೇಲೆ ಒಂದು ಬಲವಾದ ಏನು ಸಸ್ಪೆಕ್ಟ್ ಇತ್ತು. ಸಸ್ಪೆಕ್ಟ್ ಇದ್ದ ಹಿನ್ನೆಲೆಯಲ್ಲಿ ಆತನನ್ನು ತೀವ್ರ ವಿಚಾರಣೆ ಮಾಡಿದ ಬಳಿಕ ಈಗ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರೋಂಥದ್ದು. ಅಂದರೆ ನಾನು ಸಾಕಷ್ಟು ದೊಡ್ಡ ಮಟ್ಟದ ಸಾಲವನ್ನು ಮಾಡ್ಕೊಂಡಿದ್ದೆ. ಸಾಲವನ್ನು ಮಾಡ್ಕೊಂಡಿದ್ದಾಗ ಸಾಲವನ್ನು ತೀರಿಸಲಿಕ್ಕೆ ಸುಶೀಲಮ್ಮ ಬಳಿಯಲ್ಲಿ ಒಂದಷ್ಟು ಹಣವನ್ನು ಕೇಳಿದೆ. ಆಕೆ ಹಣವನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡಲು, ಅಂದರೆ ಪ್ರಥಮ ಹಂತವಾಗಿ ಹಣವನ್ನು ಕೊಡ್ತೀನಿ ಅಂತೇಳಿ ಒಪ್ಕೊಳ್ತಾರೆ. ಆದರೆ ಮನೆಗೆ ಬಂದ ಸಂದರ್ಭದಲ್ಲಿ ಹಣವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದಾಗ ಈ ರೀತಿಯ ಹತ್ಯೆಯನ್ನು ಮಾಡಿದ್ದೀನಿ ಅಂತೇಳಿ ಈಗ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.